ನೋಡಿ, 1 ಸ್ಪೂನ್ ತುಪ್ಪಕ್ಕೆ 1/4 ಕಪ್ಪು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಸ್ವಲ್ಪ ಹುರಿದ ಮೇಲೆ ಆಮೇಲೆ ಹೆಸರುಬೇಳೆ ಹಾಕೊಂಡು ಹುರ್ಕೊಳ್ಳೋಣ. ಇದು ಸ್ವಲ್ಪ ಲೈಟ್ ಕೆಂಪಾಗಲಿ. ಕೆಂಪಗಾದರೆ ತುಂಬ ಚೆನ್ನಾಗಿರುತ್ತೆ, ಹಸಿ ಸ್ಮೆಲ್ ಹೋಗುತ್ತೆ. ಇವಾಗ 1 ಕಪ್ ಹೆಸರುಬೇಳೆ ತೊಗೊಳ್ಳೋಣ. ನಿಮಗೆ ಕಡಲೆಬೇಳೆ ಇಷ್ಟ ಇಲ್ಲ ಅಂದರೆ 2 ಕಪ್ಪು ಹೆಸರುಬೇಳೆನೇ ತೊಗೋಬೋದು. ನಿಮಗೆ ಕಡಲೆಬೇಳೆ ಹಾಕ್ದಾಗ ಏನಾಗುತ್ತೆ, ಹೆಸರುಬೇಳೆ ಎಲ್ಲ ಬೆಂದೋಗಿಬಿಡುತ್ತೆ. ಕಡಲೆಬೇಳೆ ಬಾಯಿಗೆ ಸಿಕ್ಕಿದಾಗ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಆದ್ದರಿಂದ ಕಡಲೆಬೇಳೆ ಹೆಸರುಬೇಳೆ ಎರಡೂ ಹಾಕೊಂಡ್ರೆ ಸೂಪರಾಗಿ ಬರುತ್ತೆ. ಬೇಡ ನನಗೆ ಇಷ್ಟ ಇಲ್ಲ ಅಂದರೆ ನೀವು ಬರೀ ಹೆಸರುಬೇಳೆಯಲ್ಲೇ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು, ನಿಮ್ಮ ಟೇಸ್ಟ್ ಹೆಂಗಿರುತ್ತೆ ಹಂಗೆ. ಈ ಥರ ಹಾಕಿ ಮಾಡಿದ್ರೆ ಸೂಪರಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ. ಫಸ್ಟೇ ಹೆಸರುಬೇಳೆ ಹಾಕಿ ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ. ಕಡಲೆಬೇಳೆ ಗಟ್ಟಿ ಇದೆಯಲ್ವ, ಅದರಿಂದ ಫಸ್ಟು ಕಡಲೆಬೇಳೆ ಸ್ವಲ್ಪ ಫ್ರೈ ಆದ ತಕ್ಷಣ ಹೆಸರುಬೇಳೆ ಹಾಕ್ಕೊಂಡು ಎರಡೂ ಚೆನ್ನಾಗಿ ಸರಿ ಹೋಗುತ್ತೆ. ಅವಾಗ ಕೆಂಪಾಗೋ ತನಕ, ಘಮ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು, ಕೆಂಪಗಾಗಿದೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಈ ನೀರನ್ನ ಆಚೆಗೆ ಚೆಲ್ಬಿಡೋಣ, ಯಾಕೆಂದರೆ ಡಸ್ಟ್ ಇರುತ್ತೆ, ಅದಕ್ಕೋಸ್ಕರ ಈ ನೀರನ್ನ ಆಚೆಗೆ ಚೆಲ್ಬಿಟ್ಟು ಮತ್ತೆ ಬೇರೆ ನೀರು ಹಾಕ್ಕೊಳ್ಳೋಣ. ನೋಡಿ, ಆ ನೀರು ಚೆಲ್ಬಿಟ್ಟಿದ್ದೀನಿ ತೊಳ್ಕೊಂಡು. ಈಗ ಇದಕ್ಕೆ ನೀರು ಎಷ್ಟು ಬೇಕೋ ಬೇಯೋದಕ್ಕೆ ಅಷ್ಟು ನೀರು ಹಾಕ್ಕೊಳ್ಳೋಣ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಇಲ್ಲಾಂದರೆ ಕುಕ್ಕರಲ್ಲಿ ಒಂದು ಸೀಟಿನಾದರೂ ಹೊಡ್ಸ್ಕೋಬೋದು. ನಿಮ್ಮ ಚಾಯ್ಸು. ಪಾತ್ರೆಲಾದ್ರೂ ಬೇಯಿಸ್ಕೋಬೋದು, ಕುಕ್ಕರಲ್ಲಾದರೂ ಬೇಯಿಸ್ಕೋಬೋದು. ಈಗ ಇದು ಹೀಗೆ ಬೇಯಿಸ್ಕೊತಾ ಇದ್ದೀನಿ ನಾನು. ನೋಡಿ, 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಕರಗಿಸ್ಕೊಳ್ಳೋಣ, ಏಕೆಂದರೆ ಡಸ್ಟ್ ಇರುತ್ತೆ. ಡಸ್ಟೆಲ್ಲ ಈಚೆಗೆ ಬರಲಿ ಅಂತ ಕರಗಿಸ್ಕೊಂಡು ಹಾಕ್ಕೊಳ್ಳೋಣ. ಈಗ ಇದನ್ನು ಒಲೆ ಮೇಲೆ ಇಟ್ಕೊತೀನಿ. ನೋಡಿ, ಬೆಲ್ಲ ಕರಗೋ ತನಕ 1 ಕಪ್ಪು ತೆಂಗಿನಕಾಯಿ ತೊಗೊಂಡಿದ್ದೀನಿ, 2 ಏಲಕ್ಕಿ. ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ನೀರು ಹಾಕ್ಕೊಂಡು. ನೋಡಿ, ನೈಸ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಏಲಕ್ಕಿ ಪರಿಮಳ ಘಮ ಘಮ ಅಂತಿದೆ. ಈ ಕಡೆ ಬೆಲ್ಲ ಕರಗ್ತಾ ಇದೆ. ನೋಡಿ, ಬೆಲ್ಲ ಕರಗ್ತಾ ಇದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಕುಕ್ಕರ್ ವಿಜಿಲ್ ಆರಿದೆ. ಇಷ್ಟು ಬೆಂದರೆ ಸಾಕು. ಜಾಸ್ತಿ ಬೆಂದರೆ ಎಲ್ಲ ಮೊಸರಾದಂಗೆ ಆಗಿಬಿಡುತ್ತೆ. ಈಗ ಇದನ್ನು ಬೆಲ್ಲದ ಪಾಕಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಬೆಲ್ಲದ ಪಾಕ ಸೋಸಿಟ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ಬೇಯಿಸಿರೋ ಹೆಸರುಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ. ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದು ಹಾಕ್ಕೊಳ್ಳೋಣ. ಇದೇ ನೀರು, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದೇ ಮಿಕ್ಸಿ ಜಾರ್ಗೆ ಇದೇ ನೀರು ಹಾಕ್ಕೊಳ್ಳೋಣ ಸ್ವಲ್ಪ. ಈ ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಹಚ್ಚಿಟ್ಕೊಳ್ಳೋಣ. ನೋಡಿ, ಇಷ್ಟಿದೆ, ಈ ರೀತಿ ಇದೆ. ಇದು ಬೆಂದ ಮೇಲೆ ಇನ್ನೂ ಗಟ್ಟಿ ಬರುತ್ತೆ. ನೋಡಿ, ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಹಚ್ಕೊಂಡು. ಸ್ವಲ್ಪ ಸೌಟಾಡ್ಕೊಳ್ಳಿ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಚೆನ್ನಾಗಿ ಕುದೀತಾ ಇದೆ. ಹುರಿದಿರೋ ಅಂಥ 1 ಕಪ್ಪು ಶಾವಿಗೆ ಹಾಕ್ಕೊಳ್ಳೋಣ. 2 ಕಪ್ಪು ಹೆಸರುಬೇಳೆ ಮತ್ತು ಕಡಲೆಬೇಳೆ ಎರಡು ಸೇರಿಸಿ 2 ಕಪ್ ಆಗಿದೆ. ಅದಕ್ಕೆ 1 ಕಪ್ಪು ಶಾವಿಗೆ ಹಾಕ್ಕೊಳ್ಳೋಣ. ಇದೊಂದು 5 ನಿಮಿಷ ಕುದೀಲಿ. ನೋಡಿ, ತುಪ್ಪದಲ್ಲಿ ಹುರ್ಕೊಂಡಿರೋ ಬಾದಾಮ್ ಮತ್ತು ದ್ರಾಕ್ಷಿ. ಇದಕ್ಕೆ ನೀವು ಇದೇ ಹಾಕೋಬೇಕು ಅಂತ ಏನಿಲ್ಲ, ನಿಮ್ಮ ಚಾಯ್ಸ್. ಇದಕ್ಕೆ ಗೋಡಂಬಿ ಹಾಕೋಬೋದು, ಪಿಸ್ತಾ, ಬಾದಾಮ್, ಏನು ಬೇಕಾದರೂ ನಿಮ್ಗೆ ಯಾವುದು ಇಷ್ಟ ಅನಿಸುತ್ತೆ ಅದನ್ನ ಹಾಕ್ಕೊಳ್ಳಿ. ನಾನಿವಾಗ ಬಾದಾಮ್ ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ದ್ರಾಕ್ಷಿ, ಬಾದಾಮ್ ಹಾಕ್ಕೊಳ್ಳೋಣ. ಇನ್ನೊಂದು 2 ಸೆಕೆಂಡ್ ಆದರೆ ಮುಗೀತು. ಅದ್ಭುತವಾದ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿ ಟು ಹೀಟ್. ಇದು ದೇಹಕ್ಕೆ ತಂಪು ಕೂಡ, ತುಂಬ ಚೆನ್ನಾಗಿರುತ್ತೆ. ಕಡಲೆಬೇಳೆ ಬಾಯಿಗೆ ಸಿಗುತ್ತೆ. ಸೂಪರ್ ರೆಸಿಪಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಸೂಪರ್ ಟೇಸ್ಟಿ ಹೆಸರುಬೇಳೆ ಶಾವಿಗೆ ಪಾಯಸ ರೆಡಿ ಟು ಹೀಟ್. ಈಗ ಹೇಗಿದ್ರು ಹಬ್ಬಗಳ ಸೀಸನ್ ಬರ್ತಾ ಇದೆ, ವರಮಹಾಲಕ್ಷ್ಮಿ ಎಲ್ಲ ಬರ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಸರುಬೇಳೆ ಪಾಯಸ, ಶಾವಿಗೆ ಪಾಯಸ ಮಾಡೇ ಮಾಡ್ತೀರಲ್ವ. ಇದನ್ನೊಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಂತ ಬರೋಣ. ಥ್ಯಾಂಕ್ ಯು.